ಇದಲ್ಲದೆ ದೇವಾನು ದೇವತೆಗಳು ಒಂದೇ ಕ್ಷಣದಲ್ಲಿ ಬೇರೆ ಬೇರೆ ಲೋಕಗಳಿಗೆ ಟೆಲಿಪೋರ್ಟ್ ಮಾಡಿದ ಉದಾಹರಣೆಗಳು ನಮ್ಮ ಪುರಾಣಗಳಲ್ಲಿವೆ. ಇವತ್ತಿನ ಟೆಕ್ನಾಲಜಿ ಈ ಅಡ್ವಾನ್ಸ್ಮೆಂಟ್ ಇಂದ ತುಂಬಾ ದೂರ ಇದೆ. ಟೆಲಿಪೋರ್ಟೇಷನ್ ಪಾಸಿಬಲ್ ಇದೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅಲ್ವಾ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ. ಆದರೆ ಕ್ಲಾಸಿಕ್ ಟೆಲಿಪೋರ್ಟೇಷನ್ ಸಾಧ್ಯವಾಗದಿದ್ರೆ ನಾವು ಹೇಗೆ ಟೆಲಿಪೋರ್ಟ್ ಮಾಡೋಕ್ಕಾಗುತ್ತೆ? ಸೈನ್ಸ್ನ ಜಗತ್ತಿನಲ್ಲಿ ಎಕ್ಸ್ಪೆರಿಮೆಂಟ್ಸ್ ಯಾವಾಗಲೂ ಕೊನೆಗೊಳ್ಳಲ್ಲ. ಆ್ಯಂಡ್ ಸೈಂಟಿಸ್ಟ್ಗಳ ಕ್ಯೂರಿಯಾಸಿಟಿಯಿಂದ ಟೆಲಿಪೋರ್ಟೇಷನ್ನ ಹೊಸ ಮಾರ್ಗ ಹೊರಹೊಮ್ಮಿತು. ಇದರ ಮೂಲಕ ಟೆಲಿಪೋರ್ಟೇಷನ್ ಸ್ವಲ್ಪ ಮಟ್ಟಿಗೆ ನಿಜ ಆಗಬಹುದು. 1993ರಲ್ಲಿ ಫಿಸಿಸಿಸ್ಟ್ ಆಶಾರ್ ಪೆರೆಸ್ ಆ್ಯಂಡ್ ಚಾರ್ಲ್ಸ್ ಬೆನೆಟ್ ಅವರ ಒಂದು ಸ್ಟಡಿ ಪಬ್ಲಿಷ್ ಆಯಿತು. ಹಾಗೆ ಹೊಸ ಕಾನ್ಸೆಪ್ಟ್ ಹುಟ್ಕೊಳ್ತು, ಕ್ವಾಂಟಮ್ ಟೆಲಿಪೋರ್ಟೇಷನ್. ಈ ಪ್ರಾಸೆಸ್ಸಲ್ಲಿ ಪಾರ್ಟಿಕಲ್ನ ಫಿಸಿಕಲಿ ಟೆಲಿಪೋರ್ಟ್ ಮಾಡೋ ಬದಲು ಅದರ ಇನ್ಫಾರ್ಮೇಷನ್ನ ಟೆಲಿಪೋರ್ಟ್ ಮಾಡಲಾಗುತ್ತೆ. ಈ ಕಾನ್ಸೆಪ್ಟ್ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಪ್ರಿನ್ಸಿಪಲ್ ಮೇಲೆ ಆಧಾರವಾಗಿದೆ. ಈ ಪ್ರಿನ್ಸಿಪಲ್ನ ಎಲ್ಲದಕ್ಕಿಂತ ಮೊದಲು 1935ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅರ್ಥ ಮಾಡಿಕೊಂಡ್ರು. ಅದರ ಪ್ರಕಾರ ನಮ್ಮ ಯೂನಿವರ್ಸ್ನ ಪಾರ್ಟಿಕಲ್ಸ್ ಒಂದಕ್ಕೊಂದು ಪರಸ್ಪರ ಸಂಬಂಧ ಹೊಂದಬಹುದು. ಅದರ ನಂತರ ಒಂದು ಪಾರ್ಟಿಕಲ್ನ ಚೇಂಜ್ ಇನ್ನೊಂದು ಪಾರ್ಟಿಕಲ್ನ ಕೂಡ ಅಫೆಕ್ಟ್ ಮಾಡುತ್ತೆ. ಅದರ ದೂರ ಎಷ್ಟಿದ್ರೂ ಪರವಾಗಿಲ್ಲ. ಇನ್ನು ಈಸಿಯಾಗಿ ಹೇಳಬೇಕಂದ್ರೆ ಕ್ವಾಂಟಮ್ ಟೆಲಿಪೋರ್ಟೇಷನ್ ಎನ್ಕ್ರಿಪ್ಟೆಡ್ ಮೆಸೇಜ್ನ ಹಾಗೆ ಕೆಲಸ ಮಾಡುತ್ತೆ. ನೀವು ನಿಮ್ಮ ಫ್ರೆಂಡ್ ಬೇರೆ ಬೇರೆ ರೂಮಲ್ಲಿ ಕುತ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಅವರಿಬ್ಬರ ಕೈಗೂ ಕ್ಲೇಯಿಂದ ಆದ ಒಂದು ಬಾಲ್ನ ಕೊಟ್ಟಿರ್ತೀವಿ. ನೀವು ಆ ಕ್ಲೇಗೆ ಶೇಪ್ ಕೊಟ್ಟು ಒಂದು ಪಿರಮಿಡ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಫ್ರೆಂಡ್ಗೆ ಆ ಪಿರಮಿಡ್ನ ಸೈಜ್ ಆ್ಯಂಡ್ ಬೇರೆ ಡೀಟೇಲ್ಸ್ನ ಒಂದು ಮೆಸೇಜ್ನ ಮೂಲಕ ಕಳಿಸ್ತೀರಾ. ಇವಾಗ ನಿಮ್ಮ ಫ್ರೆಂಡ್ ಸಹ ಅದೇ ರೀತಿ ಕ್ಲೇಗೆ ಶೇಪ್ ಕೊಡ್ತಾರೆ. ಆದರೆ ಸೈಂಟಿಫಿಕಲಿ ಈ ಇನ್ಫಾರ್ಮೇಷನ್ನ ಮೆಸೇಜ್ನ ಮೂಲಕ ಟ್ರಾನ್ಸ್ಫರ್ ಮಾಡ್ತಿಲ್ಲ. ವಾಸ್ತವದಲ್ಲಿ ಆ ಕ್ಲೇ ಬಾಲ್ ಪರಸ್ಪರ ಕನೆಕ್ಟೆಡ್ ಇರುತ್ತೆ. ಅದರ ಮೂಲಕ ಡೇಟಾನ ಪಾಸ್ ಮಾಡೋಕ್ಕಾಗುತ್ತೆ.